ಎದ್ ನಿಂತ್ರು. ಆಮೇಲೆ ಏಯ್ ಅಂತ ಹೋದ. ಏಯ್ ಶರವಣ ಕೂತ್ಕೊಳ್ಳ. ಏನ ನೀನ್ ಚಿನ್ನ ಬೆಳ್ಳಿ ಬಾರ, ನೀವು ರೈತರ ಬಗ್ಗೆ ಏನೋ ಗೊತ್ತ. ಏಯ್ ಈ ಮನುಷ್ಯ ನಿಮಗೆ ಏನ್ ಗೊತ್ತಾಗ್ತ. ಈಗೇನ್ ಕೊಡಿಸ್ಕೊಡ್ತೀವಿ. ಅದು ಯಾವತ್ ಚಿನ್ನದ ರೇಟ್ ಇಳಿದಾಗ ಮಾತ್ರ. ಹೇಳ್ರಿ ಏನ್ರಿ ಏನ್ ಗೊತ್ತಾ? ಅಷ್ಟು ಗೊತ್ತಾಗಲ್ಲ ನಿಮ್ಗೆ? ಚಂದ ಮಾಡ್ತಾರೆ ₹400 ಕಡಿಮೆ ಆಯ್ತು. ಒಂದ್ ಸ್ವಲ್ಪ ಇದಾಗಿ 4,000 ಈಗ ಇಳಿತು ಸ್ವಲ್ಪ. ಅವರೇ ಬರೀ ಸರ್, ಈ ಕಡೆ ಬನ್ನಿ. ಬನ್ನಿ ಬರೀ ಸರ್, ಈ ಕಡೆ ಬನ್ನಿ. ಏನೊಂದು ಮೈಸೂರಿನ ಮೂಡಾ ಸಂಸ್ಥೆಯಲ್ಲಿ 4,000 ಕೋಟಿಗಿಂತ ಹೆಚ್ಚು ಹಗರಣ ಆಗಿರುವಂಥದ್ದು ಇದೆ. ಇದರ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬನೂ ಭಾಗಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳು ಸಹ ಭಾಗಿಯಾಗಿದ್ದಾರೆ. ಈ ವಿಚಾರದಲ್ಲಿ ಚರ್ಚೆ ಮಾಡಲು ಸದನದಲ್ಲಿ ಒಂದು ಅವಕಾಶವನ್ನು ಮಾಡದೆ ಇದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಅಗೌರವವನ್ನು ತಂದಿರುವಂಥದ್ದಿದೆ. ಇದನ್ನು ವಿರೋಧಿಸಿ ಸದನದಲ್ಲಿ ಏನು ಇವತ್ತು ಧರಣ ಮಾಡುವಂಥದ್ದು, ಹಗಲು ರಾತ್ರಿ ಮಾಡುವಂಥದ್ದು ಆಗ್ತಿದೆ. ಅಹೋರಾತ್ರಿ ಧರಣದಲ್ಲಿ ಇವತ್ತು ಇಡೀ NDA ಪಕ್ಷ ಧರಣದಲ್ಲಿ ಭಾಗವಹಿಸಿ JDS ಮತ್ತು BJP ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಇವತ್ತು ಧರಣ ಮಾಡೋ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡಿಬೇಕು. धरना कैसा था? रात भर धरना था, भजन चला, कैसा चला? बीजेपी में एक अलग उत्साह था कि ये प्रोटेस्ट को लेकर कैसा हमारी मांग थी कि इस पे चर्चा हो, चर्चा को अवकाश नहीं दे रहा है। वो जो घोटाला को दबाने की कोशिश चल रही है। उन्हें रिटायर्ड जज को कमेटी बना के किया, वो भी सदन चल रहा है 15 को, वो कमेटी किया है 14 को। इसका मतलब क्या है? उसके लिए हम लोग इसको जोर से शोर से हमारे हर तरह से मनोरंजन करके रात को हमने यहाँ रात बिताई है। नमस्कार, मैं हूं मानक गुप्ता। अगर आपको हमारा ये वीडियो पसंद आया हो तो इसे लाइक और शेयर जरूर करें, और हाँ, हमें सब्सक्राइब और फॉलो करना ना भूलें ताकि आप देश और दुनिया की कोई खबर मिस ना करें। तो जुड़े रहिए हमारे साथ और देखते रहिए News 24।